ಕಳೆದೊಂದು ತಿಂಗಳಿನಿಂದ ಸುರಿತಾ ಇರೋ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಮುಂಗಾರು ಹಂಗಾಮಿನ ಬೆಳೆಗಳು ಕೈಕೊಟ್ಟಿವೆ. ಬೆಳೆಗಳನ್ನ ಕಟಾವು ಮಾಡಿ ಬಂಪರ್ ಆದಾಯದ ನಿರೀಕ್ಷೆಯಲ್ಲಿದ್ದ ಅನ್ನದಾತನ ಬದುಕು ಮೂರಾಬಟ್ಟೆಯಾಗಿದೆ. ಈ ಬಾರಿ ವಾಡಿಕೆಗೂ ಮುನ್ನ ಆಗಮಿಸಿದ್ದ ಮುಂಗಾರು ರೈತರನ್ನ ಖುಷಿಗೊಳಿಸಿತ್ತು. ಬಂಪರ್ ಬೆಳೆ ತೆಗೆದು ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ರು. ಆದ್ರೆ ಎಲ್ಲವೂ ಉಲ್ಟಾ ಆಗಿದೆ. ನಿರಂತರ ಮಳೆ, ಹೊಲದಲ್ಲಿ ಕೊಳೆಯುತ್ತಿದೆ ಬೆಳೆ. ಸಾಲ ಸೂಲ ಮಾಡಿ ಬೆಳೆ ಬೆಳೆದ ರೈತರು ಕಂಗಾಲು. ಇದು ಧಾರವಾಡ ಜಿಲ್ಲೆಯ ನವಲಗುಂದ ಹಾಗೂ ಅಣ್ಣಿಗೇರಿ ತಾಲೂಕಿನಲ್ಲಿ ಮೆಣಸಿನಕಾಯಿ ಬೆಳೆ ಬೆಳೆದ ರೈತರ ಗೋಳು. ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಜಮೀನಿನಲ್ಲಿ ನೀರು ನಿಂತು ಬೆಳೆ ಕೊಳೆಯಲು ಆರಂಭಿಸಿದೆ. ಈಗಾಗಲೇ ಮೆಣಸಿನಕಾಯಿ ಬೆಳೆಗೆ ವಿವಿಧ ರೋಗಗಳು ತಗುಲಿದ್ದವು. ಅವುಗಳ ನಿಯಂತ್ರಣಕ್ಕಾಗಿ ರೈತರು ಸಾಕಷ್ಟು ಕೀಟನಾಶಕ ಸಿಂಪಡಿಸಿದ್ದರು. ಇದರಿಂದಾಗಿ ಅವರಿಗೆ ಆರ್ಥಿಕವಾಗಿಯೂ ಹೊರೆಯಾಗಿತ್ತು. ಇಂತಹ ಸಮಯದಲ್ಲೇ ಜಮೀನುಗಳಲ್ಲಿ ಮಳೆ ನೀರು ನಿಂತು ಇಡೀ ಬೆಳೆಯೇ ಹಾನಿಯಾಗುವ ಸ್ಥಿತಿ ಬಂದೊದಗಿದೆ. ಈಗ ಮಳೆ ಸಂಬಂಧ ಹೊಳ್ಳಿ ರೋಗನೂ ಭಾಳ ಬಿದ್ದವ್ರಿ, ಮಳೆನೂ ಭಾಳ ಆಗೈತಿ. ಹೀಗಾಗಿ ಈಗೊಂದು ಕಮ್ಮಿ ಅಂದ್ರೆ ಒಂದು 3 ರಿಂದ 4 ಬರೀ ಎಣ್ಣೆ ಹೊಡೆದೇವಿ. ಭಾಳ ಅಂದ್ರೆ ಭಾಳ ಲುಕ್ಷಾನ ಐತಿ. ಸಲ ಹಾಕಿದ ಖರ್ಚು ಬರುತ್ತೆ ಅನ್ನೋದು ಡೌಟ್ ಐತ್ರಿ. ರೈತರಿಗೆ ಸಲಹೆ ಏನು ಕೊಡೋದು ಅಂತಂದ್ರೆ ಇಮ್ಡಾಕ್ಲೋಪಿಡ್ ಅಂತ ಬರುತ್ತೆ. ಅದನ್ನು 0.25 ml 1 ಲೀಟರ್ ನೀರಿಗೆ ಹಾಕ್ಕೊಂಡ್ಬಿಟ್ಟು ಅದರ ಜೊತೆಗೆ ಇನ್ನೊಂದು ಲ್ಯಾಂಬ್ಡಾ ಸ್ಯಾಲೋತ್ರಿನ್ ಅಂತ ಬರುತ್ತೆ. ಅದನ್ನು 0.5 ml 1 ಲೀಟ್ರಿಗೆ ಹಾಕಿಬಿಟ್ಟು ಸ್ಪ್ರೇ ತೊಗೊಂಡ್ರೆ ನಾವು ಅದು ಮುಟ್ಟುರ ರೋಗನ ಕಂಟ್ರೋಲ್ ಮಾಡೋದು. ಅದರ ಜೊತೆಗೆ ಎಲ್ಲೆಲ್ಲಿ ಪ್ಲಾಟಲ್ಲಿ ನೀರು ನಿಂದಿರ್ತೈತಿ ಅದನ್ನು ಬಸದು ಹೋಗುವಂಗೆ ನೋಡ್ಕೊಂಡ್ಬಿಟ್ರೆ ನಾವು ಅದನ್ನು ಹತೋಟಿಗೆ ತೊಗೊಂಬರ್ಬೋದು. ಇದು ಧಾರವಾಡ ಜಿಲ್ಲೆಯ ರೈತರ ಸ್ಥಿತಿಯಾದ್ರೆ ಅತ್ತ ಬೀದರ್ ಜಿಲ್ಲೆಯ ರೈತರನ್ನು ಕೂಡ ಮಳೆ ಅಕ್ಷರಶಃ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ನಿರಂತರವಾಗಿ ಸುರಿಯುತ್ತಿರೋ ಮಳೆ ಕೊಯ್ಲಿಗೆ ಬಂದ ಬೆಳೆಗಳನ್ನೆಲ್ಲ ಸರ್ವನಾಶ ಮಾಡಿದೆ. ಉದ್ದು, ಹೆಸರು ಬೇಳೆಯಂತೂ ಮಳೆ ನೀರು ನಿಂತು ಕೊಳೆತು ಹೋಗಿವೆ. ಬೀದರ್ ತಾಲೂಕಿನ ಹಿಪ್ಪಳಗಾಂವ್ ಗ್ರಾಮದಲ್ಲಂತೂ 3-4 ದಿನಗಳಲ್ಲಿ ಕೊಯ್ಲು ಮಾಡಬೇಕಿದ್ದ ಹೆಸರು ಬೇಳೆ ಕೊಳೆತು ಕಾಳುಗಳೆಲ್ಲ ಮೊಳಕೆಯೊಡೆದಿದೆ. ಬೀದರ್ ಜಿಲ್ಲೆಯಾದ್ಯಂತ ಸುರಿದ ಧಾರಾಕಾರ ಮಳೆಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಎಲ್ಲ ರಾಜಕೀಯ ನಾಯಕರು, ಮುಖ್ಯವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಹ ಈ ನಮ್ಮ ಕೂಗು ಅವ್ರಿಗೆ ಮುಟ್ಟಬೇಕು. ನಾವು ಬೆವರು ಸುರಿಸಿಲ್ಲ, ನಾವು ರಕ್ತ ಸುರಿಸಿ ಬೆಳೆಯನ್ನು ಬೆಳೆಸ್ತಾ ಇದ್ದೆವು. ಇವತ್ತು ನಮ್ಮ ಬೆಳೆ ಸಂಪೂರ್ಣ ನಾಶವಾಗಿ ಹೋಗ್ಯದ. ಈಗಾಗಲೇ ಪೌರಾಡಳಿತ ಸಚಿವ ರಹೀಂ ಖಾನ್ ಭೇಟಿ ನೀಡಿ ರೈತರಿಗೆ ಧೈರ್ಯ ತುಂಬಿದ್ದಾರೆ. ಆದರೆ ಬೆಳೆ ಹಾನಿಯ ಬಗ್ಗೆ ಸಮೀಕ್ಷೆ ನಡೆಸಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡುವಲ್ಲಿ ನೆರವಾಗಬೇಕಿದ್ದ ಕೃಷಿ, ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಇತ್ತ ತಲೆ ಹಾಕಿಲ್ಲ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಿದೆ. ಧಾರವಾಡದಿಂದ ಮಂಜುನಾಥ್ ಎಡಳ್ಳಿ, ಬೀದರ್ನಿಂದ ದುರಗಪ್ಪ ಹೊಸಮನಿ, ನ್ಯೂಸ್ 18. ಬೆಳಗಾವಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಇಷ್ಟು ದಿನ ಮನೆ ಅಂಗಡಿಗಳಿಗೆ ಕನ್ನ ಹಾಕ್ತಾ ಇದ್ದ ಖದೀಮರು ಈಗ ರೈತರ ಬೆಳೆಗಳಿಗೆ ಕನ್ನ ಹಾಕಲು ಆರಂಭಿಸಿದ್ದಾರೆ. ರಾಶಿ ಮಾಡಿ ತೋಟದ ಮನೆಯಲ್ಲಿಟ್ಟಿದ್ದಂತಹ ದವಸ ಧಾನ್ಯಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಬೆವರು ಸುರಿದು ರಾಶಿ ಮಾಡಿದ್ದ ಧಾನ್ಯಗಳ ಕಳ್ಳತನ, ಪಂಪ್ಸೆಟ್ ಹಾಗೂ ವೈರ್ಗಳನ್ನು ಬಿಡದ ಕಳ್ಳರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಗಡಿ ಗ್ರಾಮಗಳಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಮನೆಗಳನ್ನು ಕಳ್ಳತನ ಮಾಡುತ್ತಿದ್ದ ಖದೀಮರು ಈಗ ರೈತರ ಬೆಳೆಗಳನ್ನು ಬಿಡದೆ ಧಾನ್ಯಗಳನ್ನು ಕಳ್ಳತನ ಮಾಡಲು ಆರಂಭಿಸಿದ್ದಾರೆ. ಅಥಣಿ ತಾಲೂಕಿನ ಸಂಭರಗಿ ಗ್ರಾಮದ ಗುಣವಂತಿ ಮಗುದುಂ ಹಾಗೂ ಶಹಾಜಿ ಮಾನೆ ಅನ್ನೋರ ತೋಟದ ಮನೆಯಲ್ಲಿ ಕಳ್ಳತನ ಮಾಡಿದ್ದಾರೆ. ಕಷ್ಟಪಟ್ಟು ಬೆಳೆದಿದ್ದ ಉದ್ದು ಹಾಗೂ ಜೋಳದ ರಾಶಿ ಮಾಡಿದ್ರು. ತೋಟದ ಮನೆಯಲ್ಲಿ 14 ಕ್ವಿಂಟಲ್ ಉದ್ದು ಹಾಗೂ 4 ಕ್ವಿಂಟಲ್ ಜೋಳವನ್ನ ಇಡಲಾಗಿತ್ತು. ಖದೀಮರು ರಾತ್ರೋರಾತ್ರಿ ತೋಟದ ಮನೆಯ ಬೀಗ ಒಡೆದು ರಾಶಿ ದವಸ ಧಾನ್ಯಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಬೆಳೆದ ಬೆಳೆ ಕಳೆದುಕೊಂಡ ರೈತ ಮಹಿಳೆ ಕಂಗಾಲಾಗಿದ್ದಾರೆ. ಮನೆಯಿಂದ ರಾತ್ರಿ ರಾಶಿ ಮಾಡಿದ್ರಿ, ಹತ್ತಕ್ಕದು ತಂದು ಇಲ್ಲಿ ಮನ್ಯಾಗ ಹೋಗುದು. ಮನ್ಯಾಗ ಹೋಗಿದ ತಕ್ಷಣ ನಾವು ಇಲ್ಲಿ ಕೀಲ್ಯಾಕ ಹಳ್ಯಾಗ ಒಯ್ಬೇಕಂತ ಕತ್ಲಾಗ ಎಲ್ಲಿ ಒಯ್ದತ್ತ ಹೇಳ್ತಿಂದ ನಾವು ಕೀಲ್ಯಾಕ ಹೋದ್ರಿ. ಮರ್ದಿನ ಹಳ್ಯಾಗ ಬಂದು ನೋಡ್ತಾನೆ ಕೀಲ್ ಎಲ್ಲ ಮುರಿದಿತ್ತು, ಎಲ್ಲ ಹೋಯ್ತು. ಎಲ್ಲ ಹೋದ್ರು 4 ಚೀಲ ಜೋಳ ಹೋಗಾರು, 5-6 ಚೀಲ ಉಳಿದು ಹೋಗಾರು. ಎಲ್ಲ ಪಾಕ್ ಬಳ್ಕೊಂಡು ತಂದು ಹೋಗ್ಯಾರ. ದವಸ ಧಾನ್ಯ ಕದ್ದ ಖದೀಮರು ಅದೇ ಗ್ರಾಮದ ಪಂಚಾಯಿತಿಗೆ ಸೇರಿದ ಬಾವಿಗೆ ಅಳವಡಿಸಿದ ಪಂಪ್ಸೆಟ್ ಹಾಗೂ ಪಂಪ್ಗೆ ಅಳವಡಿಸಿದ ವೈರ್ಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಇನ್ನು ಕಳ್ಳರ ಹಾವಳಿಗೆ ಬೇಸತ್ತಿರುವ ಅಥಣಿ ತಾಲೂಕಿನ ಜನ ರಾತ್ರಿಯಾದರೆ ಸಾಕು ನಿದ್ದೆ ಮಾಡಲು ಹೆದರುವಂತಾಗಿದೆ. ಪೊಲೀಸರ ನಿರ್ಲಕ್ಷ್ಯದಿಂದ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಗಡಿಯಲ್ಲಿ ಗಸ್ತು ಹೆಚ್ಚಿಸುವಂತೆ ಜನ ಆಗ್ರಹಿಸಿದ್ದಾರೆ. 2 ಸಲ ಈಗ ಕೇಬಲ್ ಹೋದಾರ್ರಿ, ನಿನ್ನೆ ಕೇಬಲ್ ಹೋದಾರ್ರಿ. ಹಿಂಗೆ ಕಳು ಮಾಡಿ ಒಯ್ಲತ್ತಾರೆ. ನಾವು ಊರಿಗೆ ಕುಡಿ ನೀರಿಂದ ವ್ಯವಸ್ಥೆ ಮಾಡ್ಲಾಕ, ನೀರು ಸರಬರಾಜು ಮಾಡ್ಲಾಕ ಅದ ಒಂದ ಬಾವಿ ನೀರು ಅದಾವ್ರಿ. ಅಲ್ಲಿ ಪದೇ ತುಡುಗು ಮಾಡೋದು ಮಾಡ್ಲತ್ತಾರ ಅನ್ನೋಕ್ರಿ
ಊರ ಜನರಿಗೆಲ್ಲ ತೊಂದರೆ ಆಗ್ಲತ್ತೈತಿ. ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ರೈತರ ಬೆಳೆಗಳ ಮೇಲೆ ಖದೀಮರ ಕಣ್ಣು ಬಿದ್ದಿದೆ. ಪೊಲೀಸರು ಕಳ್ಳರನ್ನ ಹಿಡಿದು ತಕ್ಕ ಶಿಕ್ಷೆ ಕೊಡಿಸಬೇಕಿದೆ. ದವಸ ಧಾನ್ಯಗಳನ್ನು ಕಳೆದುಕೊಂಡ ರೈತ ಮಹಿಳೆಗೆ ನ್ಯಾಯ ಸಿಗಬೇಕಿದೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ. ಕಾಡಾನೆಗಳ ಹಾವಳಿ ತಪ್ಪಿಸಲು ಅರಣ್ಯ ಇಲಾಖೆ ಹೊಸ ತಂತ್ರಜ್ಞಾನದ ಮೂಲಕ ಪ್ರಾಯೋಗಿಕವಾಗಿ ಯಶಸ್ವಿಯಾಗಿದೆ. ಇದನ್ನ ರಾಜ್ಯಾದ್ಯಂತ ವಿಸ್ತರಿಸ್ತಾ ಇರುವಂತಹ ಕಾರ್ಯಕ್ಕೆ ಮುಂದಾಗಿದೆ. ಈ ಯಂತ್ರದ ತಂತ್ರಕ್ಕೆ ಕಾಡಾನೆಗಳು ಓಡ್ತಾ ಇವೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಅದರಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅದರಲ್ಲಿಯೂ ಚನ್ನಪಟ್ಟಣದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿ ರೈತರು ವ್ಯವಸಾಯ ಮಾಡುವುದನ್ನೇ ಬಿಟ್ಟಿದ್ರು. ಈಗ ಅರಣ್ಯ ಇಲಾಖೆ ಹೊಸದೊಂದು ತಂತ್ರಜ್ಞಾನವನ್ನ ಪರಿಚಯಿಸಿದ್ದು ಇದರಿಂದ ಕಾಡಾನೆಗಳು ನಾಡಿಗೆ ಬರುವುದನ್ನ ಕೊಂಚ ನಿಲ್ಲಿಸಿವೆ. ಫಾರ್ಮ್ ಗಾರ್ಡ್ ಹೆಸರಿನ ಹೊಸ ತಂತ್ರಜ್ಞಾನ ಈಗ ಕಾಡಾನೆಗಳಿಗೆ ಸಿಂಹ ಸ್ವಪ್ನವಾಗಿದೆ. ಇದರಲ್ಲಿ ಕ್ಯಾಮೆರಾ, ರಿಸೀವರ್, ಸೌಂಡ್ ಸಿಸ್ಟಮ್ ಇರಲಿದೆ. ಕಾಡಾನೆಗಳು ಹಾಗೂ ಯಾವುದೇ ಪ್ರಾಣಿ ಮನುಷ್ಯರನ್ನ ಕಂಡ ಕೂಡಲೇ ವಿಚಿತ್ರವಾದ ಶಬ್ದ ಮಾಡಲಿದೆ. ಇದರಿಂದ ಕಾಡಾನೆ ಹೆದರಿ ಓಡಿ ಮತ್ತೆ ಕಾಡಿಗೆ ವಾಪಸ್ಸಾಗ್ತಿವೆ. ಈಗ ಚನ್ನಪಟ್ಟಣದ ನರಿಕಲ್ಲುಗುಡ್ಡದಲ್ಲಿ ಪ್ರಾಯೋಗಿಕವಾಗಿ 300 ಮೀಟರ್ನಲ್ಲಿ 3 ಸಿಸ್ಟಮ್ ಅಳವಡಿಸಲಾಗಿದ್ದು ಈ ಯಂತ್ರ ಯಶಸ್ಸು ಕಂಡಿದೆ. ಸೌಂಡ್ ಮಾಡೋದ್ರಿಂದ ಅದು ಆನೆ ಅವ್ರಿಗೆ ಜಮೀನಿಗೆ ದಾಟಲ್ಲ. ಇಷ್ಟೆಲ್ಲ ಉಪಯೋಗ ಇದೆ. ಹಂಗಾಗಿ ಇದನ್ನ ಪ್ರಾಯೋಗಿಕವಾಗಿ ಅಳವಡಿಸಿ ನಾವು ಅದರಿಂದ ಒಂದು ಸ್ವಲ್ಪ ಯಶಸ್ಸನ್ನು ಕಂಡಿದ್ದೀವಿ. ಹಂಗಾಗಿ ಇದು ಉಪಯುಕ್ತ, ನಮಗೆ ತುಂಬ ಅನುಕೂಲ ಆಗಿರೋದ್ರಿಂದ ನಾವು ಇದನ್ನ ಸ್ವಲ್ಪ ಆನೆ ಒಂದು ಸ್ವಲ್ಪ ಕಡಿಮೆ ಆಗಿರೋದನ್ನು ಕಾಣ್ಬೋದು. ಒಂಟಿ ಆನೆಗಳು ಡೇಂಜರು, ನಮ್ಮ ಸಿಬ್ಬಂದಿಗಳ ಮೇಲೂ ಬರ್ತವೆ. ಮತ್ತು ನಾವು ಅದ್ರ ಮೈಂಡ್ ಒಂದು ಸ್ವಲ್ಪ ಚೇಂಜ್ ಆಗಿರ್ತದೆ. ಅದನ್ನು ಜಾಸ್ತಿ ನಾವು ಇದು ಮಾಡಿದಷ್ಟು ಅವ್ರು ರೊಚ್ಚಿಗೇಳುವಂಥ ಸಾಧ್ಯತೆ ಇರ್ತದೆ. ಈ ಸಿಸ್ಟಮ್ನಲ್ಲಿ ಬರುವ ಶಬ್ದ ಕಂಡ ಕೂಡಲೇ ಕಾಡಾನೆಗಳು ಓಡ್ತಿವೆ. ಒಂದು ಸಿಸ್ಟಮ್ಗೆ 1.5 ಲಕ್ಷ ರೂಪಾಯಿ ಹಣ ಖರ್ಚಾಗಲಿದೆ ಎನ್ನಲಾಗ್ತಿದೆ. ಹಾಗಾಗಿ ಸರ್ಕಾರದ ಜೊತೆಗೆ ಚರ್ಚಿಸಿ ರಾಜ್ಯಾದ್ಯಂತ ಈ ಯಂತ್ರವನ್ನ ಅಳವಡಿಸಲು ಅರಣ್ಯ ಇಲಾಖೆ ಮುಂದಾಗಿದೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.